Hello everyone. In this video we are discussing a famous poem London 1802. This poem is written by William Wordsworth. ನಮ್ಮ ಫೇಮಸ್ ರೈಟರ್ ಆಗಿರ್ತಕ್ಕಂತಹ ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೆದಿರ್ತಕ್ಕಂತಹ ಲಂಡನ್ 1802 ಅಂತಕ್ಕಂತಹ ಪೋಯಮ್ ಅನ್ನು ವಿದ್ಯಾರ್ಥಿಗಳೇ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಟೈಟಲ್ ಅನ್ನು ಗಮನಿಸಿದಾಗ ನಮಗೆ ಅರ್ಥ ಆಗಬೇಕು. ಏನಪ್ಪಾ ಅಂದ್ರೆ 1802ರಲ್ಲಿ ಲಂಡನ್ ನಗರದ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನ ನಮ್ಮ ಪೋಯೆಟ್ ಈ ಒಂದು ಪೋಯಮ್ ಅಲ್ಲಿ ಚಿತ್ರಿಸ್ತಾ ಇದ್ದಾರೆ. 1802ರಲ್ಲಿ ಲಂಡನ್ ನಗರ ತುಂಬಾ ಹಾಳಾಗಿ ಹೋಗಿರುತ್ತೆ. ಅಲ್ಲಿಯ ಜನಗಳು ಕೂಡ ತಮ್ಮ ಒಂದು ನೈತಿಕತೆಯನ್ನ ಕಳೆದುಕೊಂಡು ಅನೇಕ ದುಶ್ಚಟಗಳಿಗೆ ಒಳಗಾಗಿರುತ್ತಾರೆ. ಅದರ ಜೊತೆಗೆ ರಾಜಕೀಯವನ್ನ ಮಾಡ್ತಕ್ಕಂತಹ ಅಂದ್ರೆ ಆ ದೇಶವನ್ನ ಆಳ್ತಕ್ಕಂತಹ ಜನಗಳು ಕೂಡ ಏನ್ ಮಾಡಿರ್ತಾರೆ, ಭ್ರಷ್ಟಾಚಾರದಲ್ಲಿ ತೊಡಗಿರ್ತಾರೆ. ಹಾಗಾಗಿ ಮತ್ತೆ ಒಂದು ಮೊರಾಲಿಟಿ ಆ ಒಂದು ಲಂಡನ್ ನಗರಕ್ಕೆ ಬೇಕು ಅಂತಕ್ಕಂತಹ ಒಂದು ಆಶಯವನ್ನ ನಮ್ಮ ಪೋಯೆಟ್ ಇಲ್ಲಿ ಹೊಂದಿದ್ದಾರೆ. ಹಾಗಾಗಿನೇ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 17ನೇ ಶತಮಾನದ ತುಂಬಾನೇ ಗ್ರೇಟ್ ಪೋಯೆಟ್ ಆಗಿರ್ತಕ್ಕಂತಹ ಮಹಾಕವಿ ಜಾನ್ ಮಿಲ್ಟನ್ ಅವರನ್ನ ಮತ್ತೆ ಇನ್ವೈಟ್ ಮಾಡ್ತಾ ಇದ್ದಾರೆ. ಬಂದ್ಬಿಟ್ಟು ಈ ಒಂದು ಸಮಾಜ ಹಾಳಾಗಿ ಹೋಗಿದೆ, ಅದನ್ನ ಸರಿಪಡಿಸ್ತಕ್ಕಂತಹ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳಿ ಜಾನ್ ಮಿಲ್ಟನ್ ಅವರಲ್ಲಿ ಇವರು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಅವರನ್ನ ಈ ಒಂದು ಪೋಯಮ್ ಅಲ್ಲಿ ಇನ್ವೈಟ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಬನ್ನಿ ಇಂತಹ ಒಂದು ತುಂಬಾ ಬ್ಯೂಟಿಫುಲ್ ಆಗಿರತಕ್ಕಂತಹ ಒಂದು ಪೋಯಮ್ ಅನ್ನ ಈಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಇಂಟ್ರೊಡಕ್ಷನ್ ಪಾರ್ಟ್ ಅನ್ನ ನೋಡೋಣ. ಲಂಡನ್ 1802 ಈಸ್ ಎ ಸಾನೆಟ್ ಬೈ ವಿಲಿಯಂ ವರ್ಡ್ಸ್ವರ್ತ್. ವಿದ್ಯಾರ್ಥಿಗಳೇ, ಇದೊಂದು ಮೊದಲನೇದಾಗಿ ಸಾನೆಟ್ ಆಗಿದೆ. ನಿಮಗೆ ಗೊತ್ತಿರಬಹುದು, ಸಾನೆಟ್ ಅಂದ್ರೆ 14 ಸಾಲುಗಳನ್ನು ಒಳಗೊಂಡಿರ್ತಕ್ಕಂತಹ ಪೋಯಮ್ ಅನ್ನು ನಾವು ಸಾನೆಟ್ ಅಂತ ಕರಿತೇವೆ. In the poem, the poet laments the moral and intellectual decline of England. ಮೊದಲಿಗೆ ಹೇಳಿದಾಗೆ ಲ್ಯಾಮೆಂಟ್ ಅಂದ್ರೆ ದುಃಖಿಸೋದು ಅಂತೇಳಿ. ನಮ್ಮ ಪೋಯೆಟ್ ಇಲ್ಲಿ ದುಃಖವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಇಷ್ಟೇನೆ, ಆ ಲಂಡನ್ ನಗರದಲ್ಲಿರ್ತಕ್ಕಂತಹ ಜನಗಳು ಮೊರಾಲಿಟಿಯನ್ನ ಕಳೆದುಕೊಂಡು ಬಿಟ್ಟಿದ್ದಾರೆ. ಅದರ ಜೊತೆಗೆ ಇಂಟೆಲೆಕ್ಚುವಲ್ ಡಿಕ್ಲೈನ್ ಅಂತ ಕರೀತಾ ಇದ್ದಾರೆ. ಇಂಟೆಲೆಕ್ಚುವಲ್ ಅಂದ್ರೆ ಬುದ್ಧಿವಂತಿಕೆ ಅಂತೇಳಿ ನಾವು ಅರ್ಥ ಮಾಡ್ಕೋಬಹುದು. ಜನಗಳು ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂತಹ ವಿಚಾರ ಶಕ್ತಿಯನ್ನೇ ಕಳೆದುಕೊಂಡು ಬಿಟ್ಟಿದ್ದಾರೆ. ಡಿಕ್ಲೈನ್ ಅಂದ್ರೆ ಪತನ ಅಂತ ಹೇಳಿ, ಅಂದ್ರೆ ಜನಗಳ ಬುದ್ಧಿ ಹಾಳಾಗಿ ಹೋಗಿಬಿಟ್ಟಿದೆ ಇಂಗ್ಲೆಂಡ್ ಜನತೆಯದು ಅಂತಕ್ಕಂಥದ್ದನ್ನ ಇಲ್ಲಿ ಪೋಯೆಟ್ ನೆನೆದು ಲ್ಯಾಮೆಂಟ್ಸ್ ದುಃಖಿಸ್ತಾ ಇದ್ದಾರೆ. He calls upon the great 17th century poet John Milton to return and restore its ಫಾರ್ಮರ್ ಗ್ಲೋರಿ. ಜಾನ್ ಮಿಲ್ಟನ್ ಅವರನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ. ಮತ್ತೆ ವಾಪಸ್ ಬಂದ್ಬಿಡಿ ನೀವು ಮಹಾಕವಿಗಳೇ ಅಂತೇಳಿ ಕರೀತಾ ಇದ್ದಾರೆ. ಮತ್ತು ರೀಸ್ಟೋರ್ ಅಂದ್ರೆ ಮರುಸ್ಥಾಪಿಸೋದು ಅಂತೇಳಿ. ಏನನ್ನ ಮರುಸ್ಥಾಪಿಸ್ಬೇಕಪ್ಪ ಅಂದ್ರೆ ಫಾರ್ಮರ್ ಗ್ಲೋರಿ, ಅಂದ್ರೆ ಇಂಗ್ಲೆಂಡ್ ಹಿಂದೆ ಯಾವ ರೀತಿ ಅದ್ಭುತವಾಗಿರ್ತಕ್ಕಂತಹ ಒಂದು ಇತಿಹಾಸವನ್ನ ಹೊಂದಿತ್ತು, ಜನಗಳು ಉತ್ತಮ ಮಾರ್ಗದಲ್ಲಿ ಒಂದು ಸಂಸ್ಕೃತಿಯನ್ನ ಆಚರಣೆ ಮಾಡ್ತಾ ಬದುಕ್ತಾ ಇದ್ರು, ಅಂತಹ ಇತಿಹಾಸ ಮತ್ತೆ ಮರುಕಳಿಸಿ ಬರಬೇಕು, ಅದನ್ನ ನೀವು ತಂದು ಕೊಡಬೇಕು ಅಂತೇಳಿ ಜಾನ್ ಮಿಲ್ಟನ್ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ ಈ ಒಂದು ಪೋಯಮ್ ಅಲ್ಲಿ. ಬನ್ನಿ ವಿದ್ಯಾರ್ಥಿಗಳೇ, ಈ ಒಂದು ಸಾನೆಟ್ ಅನ್ನ ಈಗ ನಾವು ರಿಸೈಟ್ ಮಾಡ್ತಾ ಹೋಗೋಣ. ಮಿಲ್ಟನ್, thou shouldst be living at this hour. England hath need of thee. She is a fen of stagnant waters, altar, sword and pen. Fireside, the heroic wealth of hall and bower have forfeited their ancient English dower. Of inward happiness we are selfish men. Who rise us up, return to us again, and give us manners, virtue, freedom, power. Thy soul was like a star and dwelt apart. Thou hadst a voice whose sound was like the sea, pure as the naked heavens, majestic, free. So didst thou travel on life's common way, in cheerful godliness, and at thy heart the loveliest duties on herself did lay. ವಿದ್ಯಾರ್ಥಿಗಳೇ, ಈಗ ಈ ಒಂದು ಪೋಯಮ್ನ ಸಮರಿಯನ್ನ ಇಲ್ಲಿ ನಾವು ನೋಡ್ತಾ ಹೋಗೋಣ. ವಿಲಿಯಂ ವರ್ಡ್ಸ್ವರ್ತ್ ರೈಟ್ಸ್ ದಿಸ್ ಪೋಯಮ್ ಬಿಕಾಸ್ ಹಿ ಈಸ್ ವರೀಡ್ ಅಬೌಟ್ ಇಂಗ್ಲೆಂಡ್. ಮೊದಲಿಗೆ ಹೇಳಿದಾಗೆ ಇಂಗ್ಲೆಂಡ್ ಅನ್ನ ನೆನೆದ್ಬಿಟ್ಟು ಅವರು ತುಂಬಾನೇ ಅಂದ್ರೆ ಚಿಂತಿತರಾಗಿದ್ದಾರೆ. ಇನ್ 1802 he thought the country had become selfish and lost its good values. ನೋಡಿ, ಕಂಟ್ರಿ ಅಂದ್ರೆ ಇಲ್ಲಿ ಇಂಗ್ಲೆಂಡ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಏನಾಗ್ಬಿಟ್ಟಿದೆ, ಕಂಪ್ಲೀಟ್ ಆಗಿ ಸೆಲ್ಫಿಶ್ ಆಗಿದೆ, ಜನಗಳೇನಿದ್ದರೂ ಸ್ವಾರ್ಥಿಗಳಾಗಿಬಿಟ್ಟಿದ್ದಾರೆ. ಆ್ಯಂಡ್ ಲಾಸ್ಟ್ ಇಟ್ಸ್ ಗುಡ್ ವ್ಯಾಲ್ಯೂಸ್,
ಗುಡ್ ವ್ಯಾಲ್ಯೂಸ್ ಏನಿದ್ವೋ ಸಮಾಜದಲ್ಲಿ ಅದನ್ನು ಆ ಸಮಾಜ ಕಳೆದುಕೊಂಡು ಬಿಟ್ಟಿದೆ. ಜನಗಳು ಅನೈತಿಕತೆ ಕಡೆ ತೊಡಗಿದ್ದಾರೆ, ಭ್ರಷ್ಟಾಚಾರದ ಕಡೆ ಅವರು ಮುಖ ಮಾಡಿದ್ದಾರೆ. People don't care about important things like freedom, bravery and kindness anymore. ಜನಗಳು ನೋಡಿ, ಫ್ರೀಡಮ್ ಸ್ವಾತಂತ್ರ್ಯಕ್ಕೆ ಬೆಲೆ ಕೊಡ್ತಾ ಇಲ್ಲ, ಬ್ರೇವರಿ ಒಂದು ಶೌರ್ಯತನಕ್ಕೆ ಅವರು ಬೆಲೆ ಕೊಡ್ತಾ ಇಲ್ಲ, ಕೈಂಡ್ನೆಸ್ಗೂ ಕೂಡ ಅವರು ಬೆಲೆಯನ್ನು ಕೊಡ್ತಾ ಇಲ್ಲ. ಇಂಗ್ಲೆಂಡ್ ಫೀಲ್ಸ್ ಲೈಕ್ ಎ ಡರ್ಟಿ ಸ್ಟಾಗ್ನೆಂಟ್ ಸ್ವಾಂಪ್ ವೇರ್ ನಥಿಂಗ್ ಗುಡ್ ಕ್ಯಾನ್ ಗ್ರೋ. ಎಸ್ ನೋಡಿ, ಇಂಗ್ಲೆಂಡನ್ನು ಯಾವುದಕ್ಕೆ ಅವರು ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ ಅಂತೇಳಿ, ಡರ್ಟಿ ಅಂದರೆ ತುಂಬ ಗಲೀಜಾಗಿರ್ತಕ್ಕಂತಹ ಒಂದು ಪ್ಲೇಸ್ಗೆ ಅವರು ಹೋಲಿಸ್ತಾ ಇದ್ದಾರೆ. ಸ್ಟಾಗ್ನೆಂಟ್ ಅಂದರೆ ಒಂದು ಮೂಮೆಂಟ್ ಇಲ್ಲದೆ ಇರತಕ್ಕಂಥದ್ದು. ನೋಡಿ, ಹರಿತಕ್ಕಂತಹ ನೀರು ಸ್ವಚ್ಛವಾಗಿರುತ್ತೆ, ಒಂದೇ ಕಡೆ ಏನಾದರೂ ನೀರು ನಿಂತ್ಕೊಂಡ್ಬಿಟ್ರೆ ಅದು ಸ್ವಲ್ಪ ದಿನಗಳ ನಂತರ ತನ್ನ ಒಂದು ಪ್ಯೂರಿಟಿಯನ್ನು ಕಳ್ಕೊಂಡು ಬಿಡುತ್ತೆ, ಕೊಳೆತು ಅಲ್ಲಿ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಈಗ ಇಂಗ್ಲೆಂಡ್ ಪರಿಸ್ಥಿತಿನೂ ಹಾಗೆ ಆಗಿದೆ, ಒಂದು ಸ್ವ್ಯಾಂಪ್ ಅಂತ ಕರಿತೇವೆ. ಸೊ ಆ ರೀತಿ ಇಂಗ್ಲೆಂಡ್ನ ಪರಿಸ್ಥಿತಿ ಈಗ ಸ್ಟಾಗ್ನೆಂಟ್ ಸ್ವ್ಯಾಂಪ್ ಆಗಿಬಿಟ್ಟಿದೆ. ವೇರ್ ನಥಿಂಗ್ ಗುಡ್ ಕ್ಯಾನ್ ಗ್ರೋ. ಎಸ್, ಅಂತಹ ಒಂದು ಸ್ವ್ಯಾಂಪ್ ಅಂದರೆ ಬಹಳ ದಿನಗಳ ಕಾಲ ನೀರು ಒಂದೇ ಕಡೆ ನಿಂತ್ಕೊಂಡು ಕೊಳೆತು ಹೋಗ್ಬಿಟ್ರೆ ಏನಾದರೂ ಅದರೊಳಗಡೆ ಬಿದ್ದು ಅಂಥ ನೀರಿನಲ್ಲಿ ಯಾವುದೇ ಒಂದು ಗಿಡವೂ ಕೂಡ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಆ ನೀರನ್ನು ನಾವು ಯಾವುದೇ ಕಾರಣಕ್ಕೂ ಬಳಸಲಿಕ್ಕೇನೂ ಕೂಡ ಸಾಧ್ಯ ಇಲ್ಲ, ಅದನ್ನು ಕುಡಿಯೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಸೊ ಅದೇ ರೀತಿಯೇ ಈಗ ಇಂಗ್ಲೆಂಡಿನ ಪರಿಸ್ಥಿತಿ ಆಗಿಬಿಟ್ಟಿದೆ ಅಂತಕ್ಕಂಥದ್ದನ್ನು ಪೋಯಿಟ್ ಇಲ್ಲಿ ಹೇಳ್ತಾ ಇದ್ದಾರೆ. Wordsworth calls out to John Milton, a famous poet who died long ago. ಎಸ್ ವಿದ್ಯಾರ್ಥಿಗಳೇ, ನೋಡಿ ನಮ್ಮ ಪೋಯಿಟ್ ಏನು ಮಾಡ್ತಾ ಇದ್ದಾರೆ, ಮೊದಲಿಗೆ ಹೇಳಿದಾಗೆ ಜಾನ್ ಮಿಲ್ಟನ್ ಅವರನ್ನು ಇನ್ವೈಟ್ ಮಾಡ್ತಾ ಇದ್ದಾರೆ. ಯಾಕೆ ಜಾನ್ ಮಿಲ್ಟನ್ ಅವರನ್ನು ಇಲ್ಲಿ ಇನ್ವೈಟ್ ಮಾಡ್ತಾ ಇದ್ದಾರೆ ಅಂದರೆ, ಅವರೊಬ್ಬ ಗ್ರೇಟ್ ಪೋಯಿಟ್ ಆಗಿರ್ತಾರೆ. ನಿಮಗೆ ಗೊತ್ತಿರ್ಬೋದು, ಪ್ಯಾರಡೈಸ್ ಲಾಸ್ಟ್ ಅಂತಕ್ಕಂತಹ ಒಂದು ಗ್ರೇಟ್ ಒಂದು ಪೋಯಮನ್ನು ಅವರು ಬರೆದಿದ್ದಾರೆ. ಎಪಿಕ್ ಅಂತ ಕರಿತೇವೆ ನಾವು, ಅಂದರೆ ಮಹಾಕಾವ್ಯ ಅಂತೇಳಿ. ನಾವು ಯಾವ ರೀತಿ ರಾಮಾಯಣ ಮತ್ತು ಮಹಾಭಾರತಗಳನ್ನು ನಮ್ಮ ಭಾರತ ದೇಶದ ಗ್ರೇಟ್ ಎಪಿಕ್ಸ್ ಅಂತ ಕರಿತೀವೋ, ಹಾಗೆ ಇಂಗ್ಲೆಂಡ್ನಲ್ಲಿ ಈ ಒಂದು ಪ್ಯಾರಡೈಸ್ ಲಾಸ್ಟನ್ನು ಕೂಡ ಅವರು ಗ್ರೇಟ್ ಎಪಿಕ್ ಅಥವಾ ಮಹಾಕಾವ್ಯ ಅಂತ ಕನ್ಸಿಡರ್ ಮಾಡ್ತಾರೆ. ಅದರಲ್ಲಿ ಅನೇಕ ಒಂದು ನೈತಿಕ ಕಥೆಗಳನ್ನು ಒಳಗೊಂಡಿರ್ತಕ್ಕಂತಹ ಸ್ಟೋರಿ ಅದಾಗಿದೆ. ಮನುಷ್ಯ ಯಾವ ರೀತಿಯ ಜೀವನವನ್ನು ಮಾಡಬೇಕು ಅಂತಕ್ಕಂತಹ ಅನೇಕ ಮೆಸೇಜನ್ನು ಅದರಲ್ಲೂ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮಿಲ್ಟನ್ ಅವರು ಅವರ ಬೇರೆ ಬೇರೆ ವರ್ಕ್ಸ್ ಏನಿದಾವೋ, ಅಂದರೆ ಪೊಯೆಟ್ರಿ ಏನಿದಾವೋ, ಅದರಲ್ಲಿ ಮನುಷ್ಯನಾಗಿರ್ತಕ್ಕಂತಹವನು ಯಾವ ರೀತಿಯ ಜೀವನವನ್ನು ಮಾಡಬೇಕು ಅಂಥೇಳಿ ಅನೇಕ ವಿಚಾರಗಳನ್ನು ಶೇರ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಪೊಯೆಟ್ ಅವರನ್ನು ಮತ್ತೆ ಇಲ್ಲಿ ಇನ್ವೈಟ್ ಮಾಡ್ತಾ ಇದ್ದಾರೆ. ಹಿ ವಿಶಸ್ ಮಿಲ್ಟನ್ ಕುಡ್ ಕಮ್ ಬ್ಯಾಕ್ ಟು ಲೈಫ್ ಬಿಕಾಸ್ ಇಂಗ್ಲೆಂಡ್ ನೀಡ್ಸ್ ಹಿಸ್ ಹೆಲ್ಪ್. ಅದೇ ಕಾರಣದಿಂದನೇ ಮತ್ತೆ ನೀವು ವಾಪಸ್ ಬರಬೇಕು, ಇಂಗ್ಲೆಂಡು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದೆ, ನಿಮಗೆ ನೀವು ಬಂದುಬಿಟ್ಟು ಈ ಇಂಗ್ಲೆಂಡ್ಗೆ ಸಹಾಯವನ್ನು ಮಾಡಬೇಕು ಅಂಥೇಳಿ ಅವರು ಇನ್ವೈಟ್ ಮಾಡ್ತಾ ಇದ್ದಾರೆ. ಮಿಲ್ಟನ್ ವಾಸ್ ವೈಸ್, ಆನೆಸ್ಟ್ ಆ್ಯಂಡ್ ಫುಲ್ ಆಫ್ ಗುಡ್ ಐಡಿಯಾಸ್. ಎಸ್, ಮಿಲ್ಟನ್ ಅವರ ಕೆಲವೊಂದಿಷ್ಟು ಗುಣಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ವೈಸ್, ತುಂಬ ಬುದ್ಧಿವಂತ ವ್ಯಕ್ತಿ ಮಿಲ್ಟನ್ ಆಗಿದ್ದಾರೆ, ಮತ್ತು ತುಂಬಾ ಆನೆಸ್ಟ್ ಆಗಿರ್ತಕ್ಕಂತಹ ವ್ಯಕ್ತಿಯು ಕೂಡ ಅವರಾಗಿದ್ದಾರೆ. ಫುಲ್ ಆಫ್ ಗುಡ್ ಐಡಿಯಾಸ್, ಒಳ್ಳೆಯ ವಿಚಾರಗಳು ಅವರ ತಲೆಯಲ್ಲಿ ಸಾವಿರಾರು ವಿಚಾರಗಳಿದ್ದಾವೆ. ಸೊ ಅಂತಹ ವಿಚಾರಗಳು ಈಗ ಪ್ರಸ್ತುತ ಸಮಾಜಕ್ಕೆ ಬೇಕಾಗಿದ್ದಾವೆ. ವರ್ಡ್ಸ್ವರ್ತ್ ಬಿಲೀವ್ಸ್ ಮಿಲ್ಟನ್ ಕುಡ್ ಟೀಚ್ ಪೀಪಲ್ ಹೌ ಟು ಬಿ ಬೆಟರ್ ಆ್ಯಂಡ್ ಮೇಕ್ ಇಂಗ್ಲೆಂಡ್ ಸ್ಟ್ರಾಂಗ್ ಅಗೇನ್. ನಮ್ಮ ಪೊಯೆಟ್ಗೆ ಆ ಮಿಲ್ಟನ್ ಮೇಲೆ ತುಂಬಾ ನಂಬಿಕೆ ಇದೆ. ಒಂದು ವೇಳೆ ಮಿಲ್ಟನ್ ಈಗ ವಾಪಸ್ ಬಂದುಬಿಟ್ರೆ ಸಮಾಜ ಮತ್ತೆ ಸರಿ ಹೋಗಬಹುದು. ಜನಗಳು ಮಿಲ್ಟನ್ ಅವರ ಸಂದೇಶಗಳಿಂದ ತಮ್ಮನ್ನು ತಾವು ತಿದ್ದುಕೊಳ್ತಾರೆ. ಜನಗಳಿಗೆ ಅವರು ಮಿಲ್ಟನ್ ಅವರು ಟೀಚ್ ಮಾಡ್ತಾರೆ, ಮತ್ತು ಇಂಗ್ಲೆಂಡ್ ಮತ್ತೆ ಬೆಟರ್ ಆಗುತ್ತೆ, ಮತ್ತೆ ಸ್ಟ್ರಾಂಗ್ ಆಗುತ್ತೆ ಅಂತಕ್ಕಂತಹ ಒಂದು ಭರವಸೆಯನ್ನು ಇಲ್ಲಿ ನಮ್ಮ ಪೊಯೆಟ್ ಹೊಂದಿದ್ದಾರೆ. ಹಾಗಾಗಿನೇ ಮಿಲ್ಟನ್ ಅವರನ್ನು ಇನ್ವೈಟ್ ಮಾಡ್ತಾ ಇದ್ದಾರೆ. ದ ಪೋಯಮ್ ಡಿಸ್ಕ್ರೈಬ್ಸ್ ಮಿಲ್ಟನ್ ಆ್ಯಸ್ ಎ ಶೈನಿಂಗ್ ಸ್ಟಾರ್. ನೋಡಿ, ಮತ್ತೊಂದು ವಿಷಯವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಮಿಲ್ಟನ್ ಅವರನ್ನು ನಮ್ಮ ಪೊಯೆಟ್ ಒಂದು ಶೈನಿಂಗ್ ಸ್ಟಾರ್ಗೆ ಹೋಲಿಸ್ತಾ ಇದ್ದಾರೆ. ಆಕಾಶದಲ್ಲಿ ಯಾವ ರೀತಿ ಒಂದು ನಕ್ಷತ್ರ ಪಳಪಳ ಹೊಳಿತಾ ಇರುತ್ತೋ ನೋಡಿ, ನಾವು ಆಕಾಶವನ್ನು ಗಮನಿಸಿದಾಗ ಅನೇಕ ನಕ್ಷತ್ರಗಳು, ಸಾವಿರ ಸಂಖ್ಯೆಯಲ್ಲಿ ನಕ್ಷತ್ರಗಳಿರ್ತವೆ, ಆದರೆ ತುಂಬಾ ಮಿನುಗ್ತಕ್ಕಂತಹ ಒಂದು ನಕ್ಷತ್ರದ ಕಡೆ ನಮ್ಮ ಗಮನ ಹೋಗುತ್ತೆ. ಹಾಗೆಯೇ ಅನೇಕ ಕವಿಗಳಿರ್ಬೋದು, ಅನೇಕ ವಿಷಯಗಳನ್ನು ಶೇರ್ ಮಾಡಿರ್ಬೋದು, ಅವರೆಲ್ಲರಲ್ಲೂ ಕೂಡ ಮಿಲ್ಟನ್ ಅವರೇ ತುಂಬಾ ಗ್ರೇಟ್ ಆಗಿರ್ತಕ್ಕಂತಹ ಪೋಯೆಟ್ ಅಂಥೇಳಿ ನಮ್ಮ ಪೋಯೆಟ್ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಪ್ಯೂರ್,
ಪವರ್ಫುಲ್ ಆ್ಯಂಡ್ ಸ್ಪೆಷಲ್. ಮೊದಲಿಗೆ ಹೇಳಿದಾಗೆ ಎಲ್ಲ ಕವಿಗಳಲ್ಲೇ ತುಂಬ ಪ್ಯೂರ್ ಆಗಿರ್ತಕ್ಕಂತಹ, ತುಂಬ ಪವಿತ್ರವಾಗಿರ್ತಕ್ಕಂತಹ ಮತ್ತು ಪವರ್ಫುಲ್, ಶಕ್ತಿಶಾಲಿಯಾಗಿರ್ತಕ್ಕಂತಹ. ಶಕ್ತಿಶಾಲಿ ಅಂದರೆ ಇಲ್ಲಿ ದೈಹಿಕವಾಗಿ ಅಂತ ಅಲ್ಲ, ಅವರ ವಿಚಾರಗಳಲ್ಲಿರ್ತಕ್ಕಂತಹ ಒಂದು ಶಕ್ತಿ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಆ ಎಲ್ಲ ಕವಿಗಳಲ್ಲೂ, ಆ ಎಲ್ಲ ರೈಟರ್ಸಲ್ಲೂ ಮತ್ತು ಆ ಎಲ್ಲ ವ್ಯಕ್ತಿಗಳಲ್ಲೂ ತುಂಬಾ ಸ್ಪೆಷಲ್ ಆಗಿರ್ತಕ್ಕಂತಹ ವ್ಯಕ್ತಿ ಅಂದರೆ ಅದು ಮಿಲ್ಟನ್ ಆಗಿದ್ದಾರೆ ಅಂತಕ್ಕಂಥದ್ದು ನಮ್ಮ ಪೋಯೆಟ್ ಅವರ ಒಂದು ಅಭಿಮತ ಆಗಿದೆ. ಹಿಸ್ ವರ್ಡ್ಸ್ ವರ್ ಸ್ಟ್ರಾಂಗ್ ಲೈಕ್ ದ ಓಷನ್. ಆ ಒಂದು ಕವಿಯ ವರ್ಡ್ಸ್ಗಳು ಅಂದರೆ ಪದಗಳೇನಿದಾವೋ ಅವುಗಳು ಸಮುದ್ರದ ಒಂದು ಅಲೆಗಳಿದ್ದಂತೆ ಅಷ್ಟೊಂದು ಪರಿಶುದ್ಧವಾಗಿರ್ತಕ್ಕಂಥವು ಅಂತ ನಮ್ಮ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೊಂದು ಶಕ್ತಿಯನ್ನು ನಾವು ಹೊಂದಿದ್ದಾವೆ ಅಂತಕ್ಕಂಥದ್ದನ್ನು ಪೋಯೆಟ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಹಿಸ್ ಹಾರ್ಟ್ ವಾಸ್ ಗುಡ್. ಮತ್ತು ಆ ಕವಿಯ ಒಂದು ಹಾರ್ಟ್, ಹೃದಯ ಏನಿದೆನೋ ತುಂಬಾ ಗುಡ್ ಆಗಿರ್ತಕ್ಕಂಥದ್ದು. ಸಮಾಜಕ್ಕೆ ಯಾವಾಗಲೂ ಕೂಡ ಒಳ್ಳೆಯದನ್ನೇ ಬಯಸ್ತಕ್ಕಂತಹ ಒಬ್ಬ ವ್ಯಕ್ತಿ ಮಿಲ್ಟನ್ ಆಗಿದ್ದಾರೆ ಅನ್ನೋದು ನಮ್ಮ ಪೋಯೆಟ್ ಅವರ ಒಂದು ಅಭಿಮತ ಆಗಿದೆ ವಿದ್ಯಾರ್ಥಿಗಳೇ. ಈ ಒಂದು ಹಿ ವಾಸ್ ಗ್ರೇಟ್, ಹಿ ಸ್ಟೇಡ್ ಹಂಬಲ್ ಆ್ಯಂಡ್ ಡಿಡ್ ಸಿಂಪಲ್ ಕೈಂಡ್ ಥಿಂಗ್ಸ್. ತುಂಬಾ ಗ್ರೇಟ್ ಆಗಿರ್ತಕ್ಕಂತಹ ಪೋಯೆಟ್ ಆಗಿದ್ರು ಕೂಡ ಸಮಾಜದಲ್ಲಿ ಅನೇಕ ವ್ಯಕ್ತಿಗಳು ಇವರಿಗೆ ಗೌರವವನ್ನು ಕೊಡ್ತಾ ಇದ್ದಾರೆ. ಆದರೂ ಕೂಡ ಆ ಮಿಲ್ಟನ್ ಅವರಿಗೆ ಯಾವುದೇ ಅಹಂಕಾರ ಇರಲಿಲ್ಲ. ತುಂಬಾ ಹಂಬಲ್ ಆಗಿರ್ತಕ್ಕಂತಹ ವ್ಯಕ್ತಿ ಅವರಾಗಿರ್ತಾರೆ. ಮತ್ತು ಅವರು ಮಾಡ್ತಕ್ಕಂತಹ ಕೆಲಸಗಳು ತುಂಬಾ ಸಿಂಪಲ್ ಆಗಿರ್ತವೆ ಮತ್ತು ಅವರ ವಿಚಾರಗಳು ಕೂಡ ತುಂಬಾ ಸಿಂಪಲ್ ಆಗಿರ್ತಾ ಇದ್ವು. ಜನಗಳಿಗೆ ಒಳ್ಳೆಯದನ್ನೇ ಅವರು ಟೀಚ್ ಮಾಡಿದ್ದಾರೆ ಮತ್ತು ಕೈಂಡ್ ಥಿಂಗ್ಸ್ ಅನ್ನು ಕೂಡ ಅವರು ಶೇರ್ ಮಾಡಿಕೊಂಡಿದ್ದಾರೆ. ವರ್ಡ್ಸ್ ವರ್ತ್ ಮಿಸ್ಸಸ್ ದೀಸ್ ಕ್ವಾಲಿಟೀಸ್ ಇನ್ ಇಂಗ್ಲೆಂಡ್ಸ್ ಲೀಡರ್ಸ್ ಆ್ಯಂಡ್ ಪೀಪಲ್. ಆ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಅಂದರೆ 1802 ಏನು ಇಂಗ್ಲೆಂಡನ್ನು ಆಳ್ತಕ್ಕಂತಹ ಲೀಡರ್ಸ್ ಏನಿದ್ರು ಮತ್ತು ಆ ಒಂದು ಸಮಾಜದಲ್ಲಿರ್ತಕ್ಕಂತಹ ಜನಗಳೇನಿದ್ರು, ಮಿಲ್ಟನ್ ಅವರ ಅಂತಹ ಒಂದು ಗ್ರೇಟ್ ಕ್ವಾಲಿಟೀಸ್ಗಳನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಅಂತಹ ಒಳ್ಳೆಯ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿಲ್ಲ. ಹಾಗಾಗಿನೇ ವರ್ಡ್ಸ್ವರ್ತ್ ಅವರು ಮಿಲ್ಟನ್ ಅವರನ್ನು ಇನ್ವೈಟ್ ಮಾಡ್ತಾ ಇದ್ದಾರೆ. ನಮ್ಮ ಜನಗಳಿಗೆ ಮತ್ತು ನಮ್ಮನ್ನು ಆಳ್ತಕ್ಕಂತಹ ಲೀಡರ್ಸ್ಗೆ ಒಳ್ಳೆಯ ಗುಣಗಳನ್ನು ನೀವು ಕಲಿಸಿಕೊಡ್ಬೇಕು ಅಂಥೇಳಿ ಒಂದು ಆಹ್ವಾನವನ್ನು ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಲಿಟ್ರೇಚರ್ ವಿಡಿಯೋಗಳನ್ನು ತುಂಬಾ ಸಿಂಪಲ್ ಆಗಿ ನಿಮಗೆ ಕಲಿಸ್ತಕ್ಕಂತಹ ಒಂದು ಪ್ರಯತ್ನವನ್ನು ನಮ್ಮ ಚಾನಲ್ನಲ್ಲಿ ಮಾಡಲಾಗ್ತಾ ಇದೆ. ಬೇರೆ ಯಾವುದಾದ್ರೂ ಇಂಗ್ಲಿಷ್ ಲಿಟ್ರೇಚರ್ನ ಲೆಸನ್ ಬೇಕು ಅಂದರೆ ಟೈಟಲನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಆ ವಿಡಿಯೋವನ್ನು ನೀವು ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.